ಮೈಕ್ ಹತ್ರ ಇಟ್ಕೊಳ್ಳಿ ಸರ್. ಇದು ಕೋವಿಡ್ ಟೈಮ್ನಲ್ಲಿ ನಮ್ಮ ಮಿಸ್ಸಸ್ ನಮಗೆ ಜಾಯಿನ್ ಆಗಿದೆ ಜೊತೆಗೆ. ಯಾಕೆಂದರೆ ಅವಾಗೆಲ್ಲ ಯಾರು ಇದು ಆಫ್ಲೈನ್ ಮಾಡೋಕ್ಕಾಗ್ತಾ ಇರಲಿಲ್ಲ ಅಂತೇಳಿ ಆನ್ಲೈನಲ್ಲಿ ಶುರು ಮಾಡಿಕೊಂಡು ಆನ್ಲೈನಲ್ಲಿ ಮಾಡಿಕೊಂಡು ಅವರು ಸುಮಾರು ಕಲಿಕೆ ಅದು ಇಂಟ್ರಡ್ಯೂಸ್ ಆದಮೇಲೆ ಸುಮಾರು ವಿಚಾರಗಳು ತಿಳ್ಕೊಂಡು ಇದು ನಾನು ಬರೀ ಪ್ಯಾಸಿವ್ ಸ್ಪೆಕ್ಟೇಟರ್ ಅಷ್ಟೇ. ಅಂದರೆ ಅವರು ಕಲಿತಾ ಇದ್ದಿದ್ದನ್ನು ನಾನು ನೋಡ್ತಾ ಇದ್ದೆ. ನಾನು ಆ್ಯಕ್ಚುಲಾಗಿ ಅವರ ಕ್ಲಾಸ್ ಮಾತಾಡಿ ಇಲ್ಲ, ಇದು ಸ್ಪೀಕರ್. ಅದನ್ನು ನಾನು ಬರೀ ಪ್ಯಾಸಿವ್ ಇದಾಗಿದೆ. ಆಮೇಲೆ ಅದು ತುಂಬ ನನಗೆ ಹಿಡಿಸ್ತು ಅವ್ರದ್ದು ಯೋಗ ಇದೆಲ್ಲ. ಅಂದರೆ ನಾನು ಟೈಮು ಅಂದರೆ ನಾನು ಆಗಲೇ ಬೇರೆ ಇದರಲ್ಲಿ ಕ್ಲಾಸಸ್ ಅಟೆಂಡ್ ಮಾಡ್ತಾಯಿದ್ದೆ. ಟೈಮ್ ಸಾಲದೇ ಇರೋದ್ರಿಂದ ಇವ್ರದ್ದು ಅಟೆಂಡ್ ಮಾಡಲಿಲ್ಲ. ಆದರೆ ಅವರು ಅದರಲ್ಲಿ ಅವ್ರು ಏನೇನು ವ್ಯತ್ಯಾಸ ಆಗಿದೆ, ಏನು ಆರೋಗ್ಯನ ಜಾಸ್ತಿ ಪಡ್ಕೊಂಡ್ರು, ಹೇಗೆ ಮೆಡಿಟೇಷನ್ ಜಾಸ್ತಿ ಮಾಡಿಕೊಂಡ್ರು ಅದೆಲ್ಲ ನೋಡಿ ನನಗೆ ತುಂಬ ಇಂಪ್ರೆಸ್ ಆಯಿತು. ಅದೇ ನನಗೆ ಈ ಫಂಕ್ಷನ್ಗೆಲ್ಲ ಬರ್ತಾಯಿದ್ದೀನಿ. ಆದರೂ ನಂದು ಕೆಲವು ಪ್ರಾಬ್ಲಮ್ ಇದೆ. ಆ ಪ್ರಾಬ್ಲಮ್ನ ನಾನು ಗುರುಜಿ ಹತ್ರ ಮಾತಾಡಿ ಅದೇ ಈಗ ಆಗಲೇ ಆ ಇಂಟರ್ವ್ಯೂ ಮಾಡಿದವರೆಲ್ಲ ಹೇಳ್ತಾಯಿದ್ರು ವರ್ಮಾ ಥೆರಪಿ ಬಗ್ಗೆ ತುಂಬ ಇದು ಮಾಡಿದಾರಂತೆ. ಆ ವರ್ಮಾ ಥೆರಪಿ ನಾನು ಕಲ್ತ್ಕೊಳ್ಳೋದಲ್ಲ, ಫಸ್ಟು ನಾನು ನನ್ನ ಇದನ್ನು ಕರೆಕ್ಷನ್ ಮಾಡ್ಕೊಂಬಿಟ್ಟು ಆಮೇಲೆ ಇದು ಮಾಡ್ತಾರೆ. ಆಮೇಲೆ ಅದು ನಮ್ಮ ಮಿಸ್ಸಸ್ ಅವರು ತುಂಬ ಎಲ್ಲ ವಿಚಾರನೂ ಕಲ್ತ್ಕೊಂಡು ಬೇರೆಯವ್ರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಅಂದರೆ ಎಕ್ಸ್ಪೆರಿಮೆಂಟ್ ಅಂದರೆ ಅವ್ರಿಗೆ ಹೇಳ್ತಾರೆ, ಅವ್ರಿಗೆ ಹೇಳೋ ಒಂದು ತವಕ ಜಾಸ್ತಿ ಇದೆ. ಅವ್ರು ಹೇಳಿ ಬೇರೆಯವ್ರಿಗೂ ಆ ಹೆಲ್ತು ಕೊಡಬೇಕು ಅಂತ ಇದೆ. ನಾನು ಫಸ್ಟು ನಂದು ಕರೆಕ್ಷನ್ ಮಾಡ್ಕೊಂಬಿಟ್ಟು ನಾನು ಸುಮ್ಮನೆ ಅದೇ ಪ್ಯಾಸಿವ್ ಆಗಿರ್ತೀನಿ. ಫಸ್ಟು ನಂದು ಕರೆಕ್ಷನ್ ಮಾಡ್ಕೊಂಡು ಚೆನ್ನಾಗಿರೋಣ ಅಂಥೇಳಿ. ಹಾಗೆ ಗುರುಜಿ ಹತ್ರ ನಾನೇನು ಕೇಳೋದಂದರೆ ವರ್ಮಾ ಥೆರಪಿ ಅದು ಹೇಗೆ, ಅದು ಕಾಂಪ್ಲಿಕೇಟೆಡಾ ಅಥವಾ ಅದು ಎಲ್ಲ ಕಾಯಿಲೆಗಳಿಗೂ ಅದರಲ್ಲಿ ಸೊಲ್ಯೂಷನ್ ಸಿಗುತ್ತಾ ಅಂತ ನನ್ನ ಪ್ರಶ್ನೆ. ಈಗ ನಾವು ವರ್ಮ ಚಿಕಿತ್ಸೆ ಅಂತಾನು ಕೂಡ ಮಾಡ್ತಾ ಇದ್ವಿ. ಕಾರ್ಯಸಿದ್ಧಿ ಯೋಗ ಜೊತೆಗೆ ವರ್ಮ ಚಿಕಿತ್ಸೆ ಕೂಡ ಮಾಡ್ತಾ ಇದ್ವಿ. ಇದು ನಾನು ಸುಮಾರು ವರ್ಷ ಹಿಂದೆನೇ ಇದೆಲ್ಲ ಕಲ್ತ್ಕೊಂಡಿದ್ರು ಕೂಡ ನಾವು ಮೆಡಿಟೇಷನ್ ಅದಕ್ಕೆ ಜಾಸ್ತಿ ಇಂಪಾರ್ಟೆಂಟ್ ಕೊಡ್ತಾ ಇದ್ವಿ. ಆದ್ರೂ ಈಗ ಸುಮಾರು ಜನ ಫಿಸಿಕಲ್ ಪ್ರಾಬ್ಲಮಿಂದನೂ ಕೂಡ ಸಫರ್ ಆಗ್ತಾ ಇದ್ದಾರೆ. ಅದು ಕೂಡ ನಾವೇನೋ ಹೆಲ್ಪ್ ಮಾಡೋಣ ಅಂತ ಈ ವರ್ಮ ಚಿಕಿತ್ಸೆಯನ್ನು ಸ್ಟಾರ್ಟ್ ಮಾಡಿದ್ವಿ. ಅದು ಸುಮಾರು ಜನರಿಗೆ ಹೆಲ್ಪ್ ಆಗ್ತಾ ಇದೆ ಅದರಿಂದ. ಸೊ ಇದು ಬೋನ್ ಏನಾದರೂ ಫ್ರ್ಯಾಕ್ಚರ್ ಆಗಿದ್ದರೆ ಇದು ಮಾಡಲ್ಲ, ಮತ್ತು ಏನಾದರೂ ಗಾಯ ಆಗಿದ್ದರೆ ಅದಕ್ಕೆ ಇದರಲ್ಲಿ ಟ್ರೀಟ್ಮೆಂಟ್ ಇಲ್ಲ. ಅದು ಬಿಟ್ಟರೆ ಮಿಕ್ಕಿದ ಎಲ್ಲ ಇದಕ್ಕೂ ನಾವು ಇದರಲ್ಲಿ ಮಾಡ್ಬೋದು. ತುಂಬ ಕ್ರೋನಿಕ್ ಪ್ರಾಬ್ಲಮ್ ಆಗಿದ್ದರೆ ಅದು ಜಾಸ್ತಿ ಸೆಷನ್ಸ್ ಮಾಡಬೇಕಾಗುತ್ತೆ. ಕೆಲವೊಂದು ಇದು ಇಮಿಡಿಯೇಟಾಗಿ 1 or 2 ಸಿಟ್ಟಿಂಗಲ್ಲಿ ಸರಿ ಹೋಗುತ್ತೆ. ಕೆಲವೊಂದು ಪ್ರಾಬ್ಲಮ್ ಕಂಟ್ರೋಲಿಗೆ ಬರುತ್ತೆ. ಸೊ ಆ ಥರ ಈಗ ಫಾರ್ ಎಕ್ಸಾಂಪಲ್ ಮೈಗ್ರೈನ್ ಅದೆಲ್ಲ ಒಂದು 1 or 2 ಸಿಟ್ಟಿಂಗ್ 3 ಸಿಟ್ಟಿಂಗ್ ಒಳಗೇ ಅವ್ರಿಗೆ ಸರಿ ಹೋಗುತ್ತೆ. ಆ ಥರ ಎಷ್ಟು ವರ್ಷದಿಂದ ಇದೆ ಪ್ರಾಬ್ಲಮ್ ಅನ್ನೋದ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಸೊ ಒಟ್ಟಿನಲ್ಲಿ ಇದು ವರ್ಮ ಚಿಕಿತ್ಸೆ ಅಂದರೆ ಏನಂದರೆ ನಮ್ಮ ದೇಹದಲ್ಲಿ 108 ವರ್ಮ ಪಾಯಿಂಟ್ಸ್ ಇದೆ, ಎನರ್ಜಿ ಪಾಯಿಂಟ್ಸ್. ಸೊ ಅದನ್ನು ಆ್ಯಕ್ಟಿವೇಟ್ ಮಾಡಿಸೋದ್ರ ಮೂಲಕ ನಮ್ಮ ದೇಹದಲ್ಲಿ ಎನರ್ಜಿ ಫ್ಲೋ ಚೆನ್ನಾಗಿ ಆಗುತ್ತೆ. ಆವಾಗ ಡಿಸೀಸ್ ಅನ್ನೋದೇ ಒಂದು ಪರ್ಟಿಕ್ಯುಲರ್ ಆರ್ಗನ್ಗೆ ಎನರ್ಜಿ ಸಪ್ಲೈ ಸರಿಯಾಗಿ ಹೋಗ್ತಾ ಇಲ್ಲ, ಅದರಿಂದ ಅದು ಸರಿಯಾಗಿ ಫಂಕ್ಷನ್ ಆಗ್ತಾ ಇಲ್ಲ ಅನ್ನೋದೇ ಡಿಸೀಸ್. ಸೊ ಈ ವರ್ಮ ಪಾಯಿಂಟ್ಸ್ನ ಆ್ಯಕ್ಟಿವೇಟ್ ಮಾಡಿಸೋದ್ರಿಂದ ಎಲ್ಲ ಆರ್ಗನ್ಸ್ಗೂ ಎನರ್ಜಿ ಸಪ್ಲೈ ಕರೆಕ್ಟಾಗಿ ಹೋಗುತ್ತೆ. ಸೊ ಅದರಿಂದ ಎಲ್ಲ ಆರ್ಗನ್ಸು ಕರೆಕ್ಟಾಗಿ ಫಂಕ್ಷನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದು ಇದರದ್ದು ಮೇನ್ ಥೀಮ್. ಸೊ ಅದರಿಂದ ಆಲ್ಮೋಸ್ಟ್ ಇದರಲ್ಲಿ ಎಲ್ಲ ಪ್ರಾಬ್ಲಮ್ಗೂ ಇದರಲ್ಲಿ ಸೊಲ್ಯೂಷನ್ ಇದೆ. ಥ್ಯಾಂಕ್ ಯು. So any other questions? ಸೊ ಇದರಲ್ಲಿ ನಮ್ಮ ಗುರುಜಿ ಅವರು ಕಾರ್ಯಸಿದ್ಧಿ ಯೋಗದಲ್ಲಿ ಬೇಸಿಕ್ ಕೋರ್ಸಿಂದ ಹಿಡಿದು ಲೆವೆಲ್ಸ್ವರೆಗೂ ಕ್ಲಾಸಸ್ ನಡೆಯುತ್ತೆ. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಸ್ಪಿರಿಚುವಲ್ ಕ್ಲಾಸಸ್ ಕಲ್ತ್ಕೋಬೇಕು ಅನ್ನೋದ್ರೆ ಲೆವೆಲ್ 1, ಲೆವೆಲ್ 2 ಬೇಸಿಕ್ ಕೋರ್ಸು, ಲೆವೆಲ್ 5ವರೆಗೂ ಇದೆ. ಆಮೇಲೆ ಅಡ್ವಾನ್ಸ್ ಕೋರ್ಸು, ಅದಾದಮೇಲೆ ಇವಾಗ ರೀಸೆಂಟಾಗಿ ಟೀಚರ್ಸ್ ಕೋರ್ಸ್ ಎಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಗುರೂಜಿ. ಸೊ ನಾವೆಲ್ಲ ಕೂಡ ಈವನ್ ಐ ಆಮ್ ಒನ್ ಆಫ್ ದ ಸ್ಟೂಡೆಂಟ್ ಆಫ್ KSY. ನಾನು ಎಲ್ಲ ಫಸ್ಟ್ ಲೆವೆಲಿಂದ ಹಿಡಿದು 5 ಲೆವೆಲ್ಸ್ವರೆಗೂ ಮಾಡಿದ್ದೀನಿ. ಆ್ಯಂಡ್ ಸರ್ ಹತ್ರ ಎಷ್ಟೊಂದು ಜನಕ್ಕೆ ಟ್ರೀಟ್ಮೆಂಟ್ಸ್ಗೆ ಸಪೋರ್ಟ್ ಮಾಡಿದ್ದೀನಿ. ಆ್ಯಂಡ್ ನಾನು ಕೂಡ ಟ್ರೀಟ್ಮೆಂಟ್ ತೊಗೊಂಡಿದ್ದೀನಿ. ಸೊ ನನಗೆ ಮೈಗ್ರೇನ್ ಇಶ್ಯೂಸ್ ಇತ್ತು, ಪಾಸ್ಟ್ 6 ಮಂತ್ಸಿಂದ ಇತ್ತು. ಈಗ ಫುಲ್ಲಾಗಿ ರಿಕವರ್ ಆಗಿದ್ದೀನಿ ಮೈಗ್ರೇನಿಂದ.
ಆ್ಯಂಡ್ ವರ್ಟಿಗೋ ಇಶ್ಯೂಸ್ ಇತ್ತು, ಸೊ ಅದು ಕ್ಯೂರ್ ಆಗಿದೆ. ಈಗ ಥೈರಾಯ್ಡ್ ಇಶ್ಯೂಸ್ ಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ನಮ್ಮ ಪ್ಯಾರೆಂಟ್ಸು, ನಮ್ಮ ಫ್ಯಾಮಿಲಿ ಕಡೆಯಿಂದನೂ ಕೆಲವೊಂದು ಜನಕ್ಕೆ ಎಲ್ಲರಿಗೂ ಟ್ರೀಟ್ಮೆಂಟ್ಸ್ ಕೊಡಿಸಿದ್ದೀನಿ. ಆ್ಯಂಡ್ ಆಲ್ಸೋ ಮೋರ್ ಓವರ್ ಚೆನ್ನೈಗೆಲ್ಲ ಕರೆಸಿ ಸರ್ನ ಎಷ್ಟೊಂದು ಪ್ಲೇಸಸಲ್ಲಿ ಟ್ರೀಟ್ಮೆಂಟ್ಸನ್ನು ಕೊಡಿಸಿದ್ದೀವಿ. ಸೊ ಚೆನ್ನಾಗಾಗಿದೆ. 1 ಸಿಟ್ಟಿಂಗ್ 2 ಸಿಟ್ಟಿಂಗ್ಸಲ್ಲೇ ಅವ್ರಿಗೆ 50% ಆಫ್ ದ ಡಿಸೀಸಸ್ನ ಕ್ಯೂರ್ ಮಾಡಿದ್ದಾರೆ. ಅಷ್ಟೊಂದು ಶಕ್ತಿ ನಮ್ಮ ಗುರೂಜಿಗಿದೆ. ಸೊ ವಿ ಕಂಗ್ರ್ಯಾಚುಲೇಟ್ ಸರ್. ಥ್ಯಾಂಕ್ ಯು ಸರ್.